ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ನಿನ್ನೆ ಒಂದ್ 3 ಶ್ಲೋಕ ಓದಿ ಮುಂದೆ ಹೋಗ್ತೇನೆ. ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಅಣೋರಣೀಯಾಂ ಸಮತೆ ಅತಿ ಪ್ರಮಾಣಂ ಸಿತಾಸಿತಂ ಚೇಶ್ವರಮೀಶ್ವರಾಣಾಂ ಆರಾಧಯಿಷ್ಯೇ ತಪಸೈವ ವಿಷ್ಣುಂ ತಸ್ಮಿನ್ನ ಶೇಷೌಜಸಿ ಸರ್ವರೂಪಿ ಸರ್ವರೂಪಿಣ್ಯವ್ಯಕ್ತ ವಿಸ್ಪಷ್ಟ ತನಾವನಂತೆ ಮಮಾಚಲಂ ಚಿತ್ತಮಪೇತ ದೋಷಂ ಸದಾಸ್ತು ವಿಷ್ಣುವಭವಾಯ ಭೂಯಃ ಸಮಸ್ತಭೂತಾದಮಲಾದನಂತಾತ್ ಸರ್ವೇಶ್ವರಾದನ್ಯದನಾದಿಮಧ್ಯಾತ್ ಯಸ್ಮಾನ್ನ ಕಿಂಚಿತ್ ತಮಹಂ ಗುರುಣಾಂ ಪರಂ ಗುರುಂ ಸಂಶ್ರಯಮೇಮಿ ವಿಷ್ಣುಂ ಅಂತ ನಾವು ನಿನ್ನೆ ಗಜೇಂದ್ರನ ಸೌಭರಿಯ ಪ್ರಾರ್ಥನೆಯನ್ನ ನಾವು ನೋಡ್ತಾ ಇದ್ವಿ. ಆ ಪ್ರಾರ್ಥನೆಯನ್ನ ಮುಗಿಸಿ ಅವನಿಗೆ ಪರಮಾತ್ಮನ ಅನನ್ಯವಾದ ದರ್ಶನ ಒಳಗಿನಿಂದ ಉಂಟಾಗ್ತಾ ಇತಿ ಆತ್ಮನೈವ ಅಭಿಧಾಯ, ಆತ್ಮನಿಂದಲೇನೆ ಅಂತ ಅಂದ್ರೆ ಏನದು ಶಬ್ದ ಸ್ವಾರಸ್ಯಕ್ಕೋಸ್ಕರ ಹೇಳಿದ್ದ ಅಂದ್ರೆ ಅಷ್ಟಲ್ಲ, ಕೇವಲ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರು. ಸುಮ್ಮನೆ ಅದು ಕಂಠದಿಂದ ಮೇಲಿನ ಶಬ್ದ ಅಲ್ಲ, ಅದು ಹೃತ್ಪೂರ್ವಕವಾದ ಶಬ್ದ. ಅವನು ಅಂತರ್ಯಾಮಿ ಸ್ವಾಮಿ ಆದದ್ರಿಂದ, ಅವನ ಪ್ರತಿಬಿಂಬವಾಗಿ ನಾನು ಕೂಡ ಅದೇ ರೀತಿಯಾದ ಒಬ್ಬ ಆತ್ಮನಾದ್ರಿಂದ, ಮತ್ತು ಮನಃಪೂರ್ವಕವಾಗಿ ಅವನನ್ನ ಸ್ತೋತ್ರ ಮಾಡಿದ್ರೆ ಮಾತ್ರ ಅವನ ಪ್ರೀತಿ ಲಭ್ಯವಾಗುತ್ತೆ ಅನ್ನುವ ಕಾರಣದಿಂದ ಆ ಶಬ್ದವನ್ನ ಹಾಗೆ ಜೋಡಿಸಿದ್ದು. ಇತಿ ಆತ್ಮನೈವ ಅಭಿಧಾಯ ಅಸೌ ಸೌಭರಿಹಿ ಪುತ್ರ ಗೃಹ ಆಸನ ಪರಿಚ್ಛದಾದಿಕಂ ಅಶೇಷಂ ಅರ್ಥಜಾತಂ ಅಪಹಾಯ ಸಕಲ ಭಾರ್ಯಾ ಸಮನ್ವಿತ ವನಂ ಪ್ರವಿವೇಶ. ಎಲ್ಲ ಹೆಂಡಂದಿರ ಜೊತೆಗೆ ಸಕಲ ಭಾರ್ಯಾ ಸಮನ್ವಿತ ವನಂ ಪ್ರವಿವೇಶ, ಎಲ್ಲ ಹೆಂಡಂದಿರ ಜೊತೆಗೆ ಕಾಡಿಗೆ ಪ್ರವೇಶ ಮಾಡಿದ. 129. ತತ್ರಾಪಿ ಅನುದಿನಂ ವೈಖಾನಸ ನಿಷ್ಪಾದ್ಯಂ, ಅಂದ್ರೆ ಅವನು ಅಲ್ಲಿ ಹೇಗೆ ನಡ್ಕೊಂಡ ಅನ್ನೋದನ್ನ ಹೇಳಲಿಕ್ಕೆ ವಾನಪ್ರಸ್ಥಾಶ್ರಮದ ಕಾರ್ಯವನ್ನು ನಡೆಸುವ ಅಂಶವನ್ನ ಹೇಳ್ತಾರೆ. ಅಶೇಷ ಕ್ರಿಯಾಕಲಾಪಂ, ಅನೇಕ ರೀತಿಯ ಕ್ರಿಯೆಗಳನ್ನ ಆ ವಾನಪ್ರಸ್ಥಾಶ್ರಮದಲ್ಲಿ ನಡೆಸಬೇಕಾದ ಕ್ರಿಯಾಕಲಾಪಗಳನ್ನ ನಿಷ್ಪಾದ್ಯ ಕ್ಷಪಿತ ಸಕಲ ಪಾಪ, ಎಲ್ಲ ರೀತಿಯ ಪಾಪಗಳನ್ನ ಕಳಚಿಕೊಂಡು ಪರಿಪಕ್ವ ಮನೋವೃತ್ತಿ, ಶುದ್ಧವಾದ ಅಂತಃಕರಣದಿಂದ ಕೂಡಿದವನಾಗಿ ಆತ್ಮನಿ ತನ್ನೊಳಗೆ ಅಗ್ನಿಯನ್ನು ಸಮಾರೋಪ್ಯ, ಅಲ್ಲಿಯ ತನಕ ಗೃಹಸ್ಥ ಧರ್ಮವನ್ನ ಪಾಲಿಸುವಾಗ, ವಾನಪ್ರಸ್ಥಾಶ್ರಮವನ್ನು ಪಾಲಿಸುವಾಗ ಅಗ್ನಿ ಹೊರಗಿರುತ್ತೆ. ಆಮೇಲೆ ಕೊನೆಗೆ ಆ ಅಗ್ನಿಯನ್ನು ಕೂಡ ಅಂತರಂಗಕ್ಕೆ ಸ್ವೀಕಾರ ಮಾಡಿ, ಅಂದ್ರೆ ಅವನು ಒಳಗಿನಿಂದಲೇ ಅಗ್ನಿಯ ಉಪಾಸನೆ ಮಾಡ್ತಿರ್ತಾನೆ. ಆ ಅಗ್ನಿಯೇ ಅವನಿಗೆ ಹೊರಗಿನಿಂದ ಏನ್ ಬೇಕೋ ಅದನ್ನ ಕೊಡುವುದಕ್ಕೆ ಬೇಕಿರುವ ಅವನ ರಕ್ಷಕನಾಗಿ ನಿಲ್ಲತ್ತೆ. ಸನ್ಯಾಸಿಗೆ ಹೆಸರು. ಅವನಿಗೆ ಅಗ್ನಿ ಇಲ್ಲ ಅಂದ್ರೆ ಅವನ ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕಿಲ್ಲ. ಅವನ್ ಅಡಿಗೆ ಮಾಡ್ಕೊಂಡ್ರೆ ಅವ್ನು ಸನ್ಯಾಸಿ ಅಲ್ಲ. ಬೇರೆಯವ್ರು ಅಡಿಗೆ ಮಾಡಿದ್ರೆ ಬೊಗಸೆಗೆ ಹಾಕಿದ್ರೆ ಅವ್ನು ತಿನ್ಬೇಕು, ಯಾರಾದ್ರೂ ಬಡಿಸಿದ್ರೆ ತಿನ್ಬೇಕು, ಯಾರಾದ್ರೂ ಬಿಸಿನೀರ್ ಮಾಡಿಕೊಟ್ರೆ ಬಿಸಿನೀರ್ ಸ್ನಾನ, ಇಲ್ಲ ಅಂದ್ರೆ ಬಿಸಿನೀರ್ ಸ್ನಾನವೇ ಇಲ್ಲ ಅವನಿಗೆ. ಯಾರಾದ್ರೂ ನೀರು ತಂದಿಟ್ರೆ ಕೆರೆಗೆ ಒಂದು ಹೋಗ್ಲಿಕ್ಕಿದೆ, ಯಾಕಂದ್ರೆ ಅದು ಅವನು ಏನ್ ಮಾಡ್ಲಿಕ್ಕಿಲ್ಲ, ಸೀದಾ ಕೆರೆಗೆ ಹೋಗಿ ಮುಳುಗಿದ್ರೆ ಆಯ್ತು. ಕೆರೆ ಇಲ್ಲ ಅಂದ್ರೆ ಹೊರಗಡೆಯಿಂದ ಬಾವಿಯಿಂದ ನೀರು ತಂದು ಅವನಿಗೆ ಮೈ ಮೇಲೆ ಸುರಿಬೇಕು. ಹಾಗಿದ್ರೆ ಸನ್ಯಾಸದ ಧರ್ಮದ ಬಗ್ಗೆ ನಮ್ಗೆ ಕಲ್ಪನೆಯೇ ಇಲ್ಲ. ಇವಾಗ ಹೊರಗೆ ಅದೇನೇನೋ ಆಗ್ಬಿಟ್ಟಿದೆ, ಅದರಿಂದಾಗಿ ನಮ್ಗೆ ಸನ್ಯಾಸ ಅಂದ್ರೆ ಒಂದು ಕೇವಲ ಕಾವಿ ಶಾಟಿ ಅಂತ ಆಗ್ಬಿಟ್ಟಿದೆ. ಅದು ಕೇವಲ ಒಂದು ಪ್ರದರ್ಶನದ ಸ್ವತ್ತಾಗಿ ಉಳಿದಿದೆ ಹೊರತು ಅದು ಇವತ್ತಿಗೂ ಉಳಿದಿದೆ ಅಂದ್ರೆ ಸಾಮಾನ್ಯವಾಗಿ ಈ ಅಷ್ಟಮಠದಲ್ಲಿ ಆ ಪರಂಪರೆಯಲ್ಲಿ ಉಳಿದಿದೆ. ಇಲ್ಲೂ ಕೆಲವು ಕಡೆ ಉಳಿದಿದೆ, ಸ್ವಲ್ಪ ಹೋಗಿದೆ. ಈ ಆಹಾರದೆಲ್ಲ ನಿಯಮ ಉಳಿದಿದೆ, ಸ್ನಾನ ಇತ್ಯಾದಿಗಳದ್ದು ಉಳಿದಿದೆ. ಇನ್ನೂ ಅನೇಕ ಶಿಸ್ತುಗಳಿವೆ ಅದರಲ್ಲಿ. ಅದು ನೀವು ಹತ್ರ ಹೋಗಿ ನಿಂತ್ರೆ ಮಾತ್ರ ಗೊತ್ತಾಗುತ್ತೆ. ತುಂಬಾ ಕಷ್ಟ, ಅವರ ಕಷ್ಟ ಏನು ಅಂತ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಏನು ಅಂದ್ರೆ ಅದು ಹೊರಗಿನ ಜಗತ್ತಿನ ಜೊತೆಗೆ ಯಾವಾಗ ಬೆರೆತು
ನಾವು ಸಾಮಾನ್ಯರಂತ ಆಗಬೇಕು ಅಂತ ಉಳಿದ ಕಡೆಗಳಲ್ಲೆಲ್ಲ ಅದರದೊಂದು ಲಿಬರಲ್ ಆಗಿರುವುದು ಅಂತ ಒಂದು ಹೋಗಿ ಅದರ ಧರ್ಮದ ಸ್ವರೂಪವೇ ಹಾಳಾಗ್ಬಿಟ್ಟಿದೆ. ಅವರು ಮರದ ಒಂದು ಆ ಕಾಲಡಿಗೆ ಒಂದು ಪೀಸ್ ಇರುತ್ತೆ ಅಷ್ಟೇ, ಅದು ಮರದ ಪೀಸು, ಅದಕ್ಕೊಂದು ಕಡ್ಡಿ ಇರುತ್ತೆ, ಅದು ಕಾಲಲ್ಲಿ ಸಿಕ್ಕಿಸ್ಕೊಂಡು ಓಡಾಡ್ಬೇಕು. ಆರಾಮ್ ನೋಡಿ, ಪ್ರತಿ ಹೆಜ್ಜೆಯನ್ನು ಇಡುವಾಗ್ಲೂ ಅವರಿಗೆ ತಾನು ನಡೆಯುವುದ್ರ ಬಗ್ಗೆ ಎಚ್ಚರ ಇರಬೇಕು. ನಮ್ಗೆ ಚಪ್ಪಲಿ ಹಾಕೊಂಡ್ಮೇಲೆ ನಮ್ಗೆ ಕಂಫರ್ಟೇಬಲ್ ಇರ್ಬೇಕು. ಯಾಕಂದ್ರೆ ನಾವು ಕಾಲು ಎತ್ತಿದಾಗ ಚಪ್ಪಲಿ ಬಿದ್ದು ಹೋಗುದು ಅಂತಂದ್ರೆ ಅದೆಂತದ್ರಿ ಚಪ್ಪಲಿ ಅಂತ ನಾವು ಮಾತಾಡ್ತೇವೆ. ಆದ್ರೆ ಸನ್ಯಾಸಿಗಳಿಗೆ ಹಾಗೆ ಹಾಕೊಳ್ಳಿಕ್ಕಿಲ್ಲ. ಮತ್ತೆ ಸಾಮಾನ್ಯವಾಗಿ ದೊಡ್ಡವರು ಹಾಗೆ ಹಾಕ್ತಿರ್ಲಿಲ್ಲ. ಅವರಿಗೆ ಆ ಹೆಬ್ಬೆರಳು ಮತ್ತು ಮಧ್ಯದ ಬೆರಳಿನ ಅಂದ್ರೆ ಈ ಬೆರಳಿನ ಮಧ್ಯದಲ್ಲಿ ಅದನ್ನು ಹಿಡ್ಕೊಳ್ಬೇಕು. ಅದನ್ನ ಗಟ್ಟಿ ಹೀಗೆ ಹಿಡ್ಕೊಂಡ್ರೆ ಮಾತ್ರ ಆ ಬೆರಳಿನಿಂದ ನಡಿಲಿಕ್ಕಾಗುತ್ತೆ. ಅಂದ್ರೆ ಪ್ರತಿ ಕ್ಷಣವೂ ಮೈ ಮರೆತು ಬಿಟ್ಟ ಅಂದ್ರೆ ಅವನಿಗೆ ಚಪ್ಲಿ ಅಂದ್ರೆ ಚಪ್ಲಿ ಅನ್ನೋ ಶಬ್ದ ಬಳಸಬಾರದು. ಪಾದುಕೆ ಅಥವಾ ಹಾವುಗೆ ಅಂತ ಹೇಳುವಂತದ್ದು ಕ್ರಮ. ಆ ಹಾವುಗೆ ತಪ್ಪಿ ಹೋಗುತ್ತೆ. ಮತ್ತೆ ಅದು ತುಂಬಾ ಒರಟು ಮರದ ಪೀಸು ಅಂದ್ರೆ ನಿಮ್ಗೆ ಗೊತ್ತಿದೆ. ಅದು ಯಾವತ್ತೂ ಕೂಡ ಆ ಮೆತ್ತಿಗೆ ಆರಾಮಾಗಿ ನಮಗೆ ಖುಷಿ ಕೊಡುವಂತದ್ದಕ್ಕಲ್ಲ. ಅದು ಕಾಲಿನ ಆ ನೆಲದಲ್ಲಿ ಅದು ಗಮನಿಸ್ಬೇಕು. ಅದರ ತುದಿಯಲು ಒಂದು ಈ ಕಡೆ ತುದಿಯಲ್ಲಿ ಒಂದು ಸ್ಟ್ರಿಪ್ ಇರುತ್ತೆ, ಕೊನೆಯಲ್ಲಿ ಒಂದು ಸ್ಟ್ರಿಪ್ ಇರುತ್ತೆ. ಯಾಕೆಂದ್ರೆ ಉಳಿದ ಅಷ್ಟು ಪಾದಗಳ ಅಡಿಯಲ್ಲಿ ಯಾವುದಾದ್ರೂ ಪ್ರಾಣಿಗಳು ಅನಿವಾರ್ಯವಾಗಿ ನಡಿಲೇಬೇಕು. ನಡೆಯುವಾಗ ಈ ರೀತಿ ಅಷ್ಟು ಪ್ರಾಣಿಗಳಿಗೆ ತೊಂದರೆ ಆಗದಂತೆ ಒಂದು ತುದಿಯಲ್ಲಿ ಒಂದು ಕಡ್ಡಿ, ಕೊನೆಯ ತುದಿಯಲ್ಲಿ ಒಂದು ಕಡ್ಡಿ. ಆ ಕಡ್ಡಿಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅದೇನ ಅನಿವಾರ್ಯ. ಅಷ್ಟು ಅವರಿಗೆ ಇನ್ನೊಬ್ಬರಿಗೆ ಹಾನಿ ಮಾಡುವಂತಹ ಕೆಲಸದಲ್ಲಿ ಆ ಕಮ್ಮಿ, 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 ಕಮ್ಮಿ ಅನುಭವಿಸುವುದು. ಆ ಸ್ವಾಮಿಗಳು ನಮ್ಗೆ ಯಾವಾಗ್ಲೂ ಹೇಳ್ತಿದ್ರು, ಯಾವ್ದಾದ್ರು ಸೊಳ್ಳೆ ಕೊಂದ್ರೆ ಅಂದ್ರೆ ಹುಡ್ಕೊಂಡು ಹೋಗಿ ಕೊಂದ್ರೆ ಬೈತಿದ್ರು. ಇಲ್ಲಾಂದ್ರೆ ಅವ್ರು ಕೊಲ್ತಿರ್ಲಿಲ್ಲ. ಅವ್ರು ಒಂದೇ ಒಂದ್ ದಿವ್ಸ ಒಂದು ಪ್ರಾಣಿಯನ್ನು ಕೂಡ ಅವ್ರು ಹಿಂಸೆ ಮಾಡಿದವರಲ್ಲ. ಅದ್ ಸೊಳ್ಳೆ ಕರೆದ್ರೆ ಅದನ್ನ ಹೀಗೆ ಸುಮ್ನೆ ಹಿಂಗ್ ಅನ್ನೋರು ಅದು ಹೊರಟೋಗ್ಬೇಕು. ಅದನ್ನ ಹೊರಗೆ ಕಳಿಸು ಅಂತ ಕಳಿಸ್ಬಿಡ್ತಿದ್ರು. ಇಲ್ಲಿ ಹೊಡಿಬೇಡ ಅದನ್ನ ಅಂತ. ಯಾರಾದ್ರೂ ಹುಡ್ಕೊಂಡು ಹೋಗಿ ಕೊಂದ್ರೆ ಬೈತಿದ್ರು. ಅದಕ್ಕೊಂದ್ ಹೆಂಡತಿ, ಅದಕ್ಕೊಂದ್ ಮಕ್ಕಳು ಅಂತ ಇರುತ್ತೆ. ಅವುಗಳು ಕಾಯ್ತಾ ಇರ್ತವೆ. ನೀನ್ ಹೋಗ್ತೀಯ ಅವುಗಳ ಬದುಕನ್ನು ಸಂಸಾರ ಸರಿ ಮಾಡ್ಲಿಕ್ಕೆ. ಹೊಡಿಬಾರ್ದು, ಹಾಗೆ ಹುಡ್ಕೊಂಡು ಹೋಗಿ ಹೊಡಿಬಾರ್ದು ಅಂತ ಬೈತಿದ್ರು. ಅದರಿಂದ ತೊಂದರೆ ಆಗತ್ತೆ, ಅದು ನಮ್ಗೆ ಅನುಭವಿಸುದಿದ್ರೆ ತಪ್ಪಿಸ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಅಂದ್ರೆ ಅವರ ಭಾವನೆ ಹಾಗಿರ್ಬೇಕು ಅಂತ. ಸರ್ವಭೂತ ಹಿತೇ ರತಃ ಅನ್ನೋದು ಕೇವಲ ಅದು ಶಬ್ದ ಅಲ್ಲ, ನಿಜವಾದ ಅರ್ಥದಲ್ಲಿ ಅವರಿಗೆ ಆ ರೀತಿಯಾದ ಒಂದು ಜೀವನದಲ್ಲಿ ಪ್ರತಿಯೊಂದಕ್ಕೂ ಮರುಗುವ, ಪ್ರತಿಯೊಂದಕ್ಕೂ ಕೂಡ ಕರಗುವ ಒಂದು ಸ್ವಭಾವ ಇದ್ರೆ ಮಾತ್ರ ಅವನು ಸನ್ಯಾಸಿ ಅಂತ ಅನಿಸಿಕೊಳ್ತಾನೆ. ಹಾಗೆ ಇವನು ಭಿಕ್ಷುರಭವತ್. ಭಿಕ್ಷು ಬೇರೆ, ಭಿಕ್ಷುಕ ಬೇರೆ. ನಮ್ಮಲ್ಲಿ ಹಿಂದೆ ಭಿಕ್ಷು ಅಂದ್ರೆ ಅದು ಗೌರವ. ಹಿಂದೆ ಆಲ್ಮೋಸ್ಟ್ ಈ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ಕೊಂಡಿದ್ದವರು ಭಿಕ್ಷುಗಳಾಗಿಯೇ ಬದುಕ್ತಾ ಇದ್ದಿದ್ದು. ಅದೇ ಅವರ ವೃತ್ತಿ. ಯಾರಾದ್ರೂ ಕೊಟ್ರೆ ಉಂಟು, ದುಡಿಮೆ ಅಂತ ಇಲ್ಲ ಅವರಿಗೆ. ಅವರಾಗಿ ತಂದು ಕೊಟ್ರೆ, ಜನರಿಂದ ಅವರಿಗಾಗಿ ಬಂದ್ರೆ, ಅವಾಗದು ಊರ್ನಲ್ಲಿ ಯಾರಾದ್ರೂ ಹಾಗೆ ಬಂದ್ರೆ ಕೇಳಲಿಕ್ಕೆ ಅದು ಗೌರವ. ಆ ಮನೆಗೆ ಈ ಮನೆಗೆ ಬಂದವರು ಭಿಕ್ಷೆ ಪಡೆಯದೆ ಹೋದ್ರು ಅನ್ನೋದು ಆ ಮನೆಗೆ ಬೆಂಕಿ ಬಿತ್ತು ಅಂತ ಲೆಕ್ಕ. ಅಂದ್ರೆ ಅಷ್ಟು ಈ ಈಗ್ಲೂ ನೀವು ಪೇಟೆಯ ಮಂದಿಗೆ ಈ ಎಲ್ಲ ಸಣ್ಣ ಆ ಸಂಕಲ್ಪಗಳೆಲ್ಲ ಅಂದ್ರೆ ಏನಂತಾರೆ, ಭಾವನೆಗಳೇ ಸತ್ತೋಗಿದೆ. ಒಂಥರ ಏನಂತಾರೆ, ಶಬ್ದನೇ ಸಿಗುದಿಲ್ಲ ನಂಗೆ ಹೇಳಲಿಕ್ಕೆ ಅವ್ರ ಬಗ್ಗೆ. ಆದ್ರೆ ಆ ಇವತ್ತಿಗೂ ನ ನ ಇತ್ತೀಚೆಗೆ ನೀವು ನೋಡಿರ್ತೀರ, ಒಬ್ರು ಸೈಕಲ್ ಅಲ್ಲಿ ಇಡೀ ಭಾರತವನ್ನ ಪ್ರದಕ್ಷಿಣೆ ಬಂದ್ರು. ಅಷ್ಟೂ ತೀರ್ಥಕ್ಷೇತ್ರಗಳಿಗೆ, ಅವ್ರು ತೀರ್ಥಕ್ಷೇತ್ರಗಳಿಗೆ ಮಾತ್ರ ಹೋಗಿದ್ದು. ಯಾವುದು ತೀರ್ಥ ಪ್ರಬಂಧದಲ್ಲಿ ಹೇಳಿತ್ತೋ ಸುಮಾರು ಅವ್ರು ಹೇಳಿದ್ ನನ್ ಲೆಕ್ಕ ತಪ್ಪಿರ್ಬೋದು, 32,000 ಕಿಲೋಮೀಟರ್ ಏನೋ ಗೊತ್ತಿಲ್ಲ, ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿರ್ಬೋದು. ಅಷ್ಟು ಜಾಗಗಳಿಗೆ ಅವರು ಹೋಗುವಾಗ ಅವ್ರ ಹತ್ರ ಇದ್ದಿದ್ದು ಬರೀ ಒಂದು ಸೈಕಲ್, ಅದ್ರಲ್ಲಿ ಏನ್ ಹಿಡಿಯುತ್ತೋ ಅಷ್ಟು ತಗೊಂಡು ಹೋಗ್ತಿದ್ರು ಅಷ್ಟೇ. ಮತ್ತೆ ಅಷ್ಟು ಸಂಪತ್ತನ್ನ ಎಲ್ಲಾ ಕಡೆ ನೀವು ಹೋದ್ರೆ ನಾವ್ ಅನ್ನೋದು ATM ಕಾರ್ಡ್ ಇದ್ರೆ ಆಯ್ತು, ಇನ್ನೊಂದಿದ್ರೆ ಆಯ್ತು. ಬ್ಯಾಂಕ್ ಇಲ್ಲದಿದ್ರೆ ಏನ್ ಮಾಡುದು? ಅಥವಾ ಬ್ಯಾಂಕ್ ಇದ್ರೂ ಕೂಡ ಅದ್ರಲ್ಲಿ ಕಾರ್ಡ್ ಹಾಕಿದ್ರೆ ವರ್ಕೇ ಆಗದಿದ್ರೆ ಏನ್ ಮಾಡುದು? ಮಣ್ ತಿನ್ನುದಾ? ಅವರು ಅದನ್ನ ನಂಬ್ಕೊಂಡೇ ಇರ್ಲಿಲ್ಲ. ಅವರು ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಿದ್ರು. ಈಗ ರಾಮನಾಥಾಚಾರ್ಯರು ಹೋಗ್ತಿದಾರಲ್ಲ, ಅದು ಯಾವ್ದು ಪೂರ್ವ ಸಿದ್ಧತೆ ಇದ್ಕೊಂಡು ಹೋದದ್ದಲ್ಲ. ಅಲ್ಲಿ ಹೋದ್ಮೇಲೆ ಒಬ್ರ ಹತ್ರ ವಿಚಾರಿಸ್ತಾರೆ, ಆಗ್ಬೋದಾ ಅಂತ ಕೇಳ್ತಾರೆ. ಅಲ್ಲಿ ಸ್ನಾನ ಮಾಡ್ತಾರೆ, ಅದೇ ಮನೆಯ ಬೀದಿಯಲ್ಲಿ ಮಲ್ಕೊಳ್ತಾರೆ, ಜಗಲಿಯಲ್ಲಿ ಮಲ್ಕೊಳ್ತಾರೆ, ಮತ್ತೆ ಅಲ್ಲಿಂದ ಹೊರಟು ಇನ್ನೊಂದ್ ದಿಕ್ಕಿಗೆ ಹೋಗ್ತಾ ಇರ್ತಾರೆ. ಅವ್ರು ಹೇಳಿದ್ದು ನನಗೆ, ಇವತ್ತು ಕೂಡ ಭಾರತದಲ್ಲಿ ಈ ರೀತಿಯಾದ ಒಂದು ಯಾರಾದ್ರೂ ನಮ್ಮ ಮನೆ ಹತ್ರ ಬಂದ್ರೆ ಅವರಿಗೆ ಊಟ ಹಾಕ್ಬೇಕು ಅನ್ನುವ ಪ್ರಜ್ಞೆ, ಅದೇ ನನ್ನನ್ನು ಬದುಕಿಸಿದ್ದು ಅಂತ ಕೊನೆ ತನಕ. ಇದು ಈ ದೇಶದಲ್ಲಿ ಮಾತ್ರ ಕಾಣುವಂತಹ ಒಂದು ವಿಶಿಷ್ಟವಾದ ಸಂಸ್ಕಾರ.
ಅದು ಈ ಮಣ್ಣಿನಲ್ಲಿದೆ. ಯಾರೇ ಬಂದ್ರು ಅಂದ್ರೆ ಅವ್ರಿಗೆ ಕೆಲವೊಮ್ಮೆ ಆ ವಸ್ತು ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಅವರಂತೂ ಕೇಳಿ ನೀವೇನಾದ್ರೂ ಮಾಡ್ಕೊಳ್ಳಿ. ನಮ್ಗೆ ನಾವೇ ಪುರಿ ಜಗನ್ನಾಥಕ್ಕೆ ಹೋದಾಗ ಅಲ್ಲಿ ಆ ಎಲ್ಲ ಪದಾರ್ಥ ತಂದ್ಕೊಟ್ಬಿಟ್ರು. ಒಲೆ ತಂದ್ಕೊಟ್ರು, ಕಟ್ಟಿಗೆ ತಂದ್ಕೊಟ್ರು, ಇಟ್ಟಿಗೆ ತಂದ್ಕೊಟ್ರು, ಎಲ್ಲಾ ತಂದ್ಕೊಟ್ಟು ಪದಾರ್ಥ ತಂದ್ಕೊಟ್ಟು, ನೀವೇನಾದ್ರೂ ಬೇಕಂದ್ರೆ ಮಾಡ್ಕೊಳ್ಳಿ ಅಂತ. ಅಂದ್ರೆ ಇದು ಆ ನಮಗೆ ಸಹಜವಾಗಿ ಆತಿಥ್ಯದ ಬಗ್ಗೆ ಇರುವಂತಹ ಗೌರವ ಮತ್ತು ಯಾರು ಜ್ಞಾನಿಗಳು ಅವ್ರು ಅದು ಸ್ಪಷ್ಟ ಹೇಳಿದ್ರು, ನೀವು ವೇದಾಧ್ಯಯನ ಮಾಡುವವರ, ಶಾಸ್ತ್ರಾಧ್ಯಯನ ಮಾಡುವವರ, ಹಾಗಿದ್ರೆ ನಿಮ್ಮಿಂದ ಏನು ತಗೊಳಲ್ಲ. ಇಲ್ಲ ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಅದ್ ನೋಡಿದ್ರೆ ದಿನಕ್ಕೆ 10,000 ₹12,000 ಬೆಲೆ ಬಾಳುವ ರೂಮ್‌ಗಳು. ಅದನ್ನ ಕೊಟ್ಟು ಇಲ್ಲಿ ಎಷ್ಟು ದಿವಸ ಬೇಕಾದ್ರೂ ಜಗನ್ನಾಥನ ಸೇವೆ ಮುಗಿಸುವ ತನಕ ನೀವು ಇಲ್ಲಿ ಯಾವುದನ್ನು ನಮ್ಮ ಹತ್ರ ಕೇಳಬೇಕು ಅಂತಿಲ್ಲ. ಇದು ನಿಮ್ಮ ಮನೆ ಸ್ವಾಮಿ ಅಂತ ಬಿಟ್ಟು ಕೊಡುವಷ್ಟು ಸಜ್ಜನಿಕೆ ಇರುವಂತದ್ದನ್ನ ನಾವು ನೋಡುತ್ತೇವೆ. ಹಳ್ಳಿಗಳಲ್ಲಿ ನಾವು ಪಾದಯಾತ್ರೆಗೆ ಹೋಗುವಾಗಂತೂ ಬಿಸಿಗೆ ನೆಲ ಎಲ್ಲ ಕಾದು ಡಾಮರ್ ಎಲ್ಲ ಕರಗಿ ಬಿಡ್ತಾ ಇತ್ತು. ಬೆಳಿಗ್ಗೆ ನಾನು ಹೇಳ್ತಾ ಇರೋದು 6:30 7 ಗಂಟೆ ಅಷ್ಟೊತ್ತಿಗೆ ಕರಗೋಗ್ತಿತ್ತು. ಅಷ್ಟು ಬಿಸಿಲು ರಾಯಚೂರು, ಶಕ್ತಿನಗರದ ಕಡೆಗಳಲ್ಲಿ. ಜನ ನಮ್ಗೋಸ್ಕರ ಅದ್ರ ಮೇಲೆ ಧೂಳು ಹಾಕಿ, ನೀರು ಹಾಕಿ, ಅದು ನೀರು ಈ ಸಿಮೆಂಟ್ ನೆಲ ಇದ್ರ ಮೇಲೆ ಹಾಕಿದ್ರೆ ನೀರೇ ಕುದಿಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಮೊದ್ಲೊಂದ್ 3-4 ಸಲ ಹಾಕಿಟ್ಟು, ನಾವು ಬರುವಾಗ ಮತ್ತೆ ಹಾಕಿ, ತರಗೆಲೆ ಎಲ್ಲ ಅದ್ರ ಮೇಲೆ ಹಾಸಿ, ಬಿಸಿ ಇದ್ದ ಜಾಗದಲ್ಲೆಲ್ಲ ಅವರ ಮನೆಯನ್ನ ಬಿಟ್ಟುಕೊಟ್ಟು ಅವ್ರ ಜಗಲಿಯಲ್ಲಿ ಮಲ್ಕೊಂಡು ನಮ್ಗೊಳಗೆ ಮಲಗಿಸಿದ್ರು. ಇಲ್ಲ ನಿಮ್ಗೆ ಹೊರಗ್ ಮಲಗ್ಲಿಕ್ಕೆ ಆಗಲ್ಲ, ನೀವು ಒಳಗ್ ಮಲಗಿ ಅಂತ. ಅಂದ್ರೆ ಈ ರೀತಿ ಒಂದು ಗೌರವಯುತವಾಗಿ ಕಾಣುವಂತಹ ಒಂದು ಸಜ್ಜನಿಕೆ ಇತ್ತು. ಅದಕ್ ತಕ್ಕಂತೆ ಮಂದಿಯೂ ಇರ್ತಿದ್ರು. ಈಗ ಏನಾಗಿದೆ ಅಂದ್ರೆ ಕೊಡುವವರಿಗೂ ನಂಬಿಕೆ ಹೋಗ್ಬಿಟ್ಟಿದೆ. ಯಾರು ತಗೊಳ್ಳಿಕ್ ಬರ್ಬೇಕೋ ಅವನು ಕೂಡ ನಂಬಿಕೆ ಉಳಿಸ್ಕೊಳ್ಳುವಷ್ಟು ಸಜ್ಜನಿಕೆ ಅವನಲ್ಲೂ ಇಲ್ಲ. ಆದ್ರಿಂದಾಗಿ ನಿಜವಾಗಿ ಯಾರಾದ್ರೂ ಆ ರೀತಿ ಹೋಗೋರಿದ್ರು ಅವರಿಗೂ ಒಂದ್ ಕೆಲವು ಕೆಟ್ಟ ಅನುಭವಗಳು ಆಗಿದೆ, ಇಲ್ಲ ಅಂತಿಲ್ಲ ಅವರಿಗೆ. ನೀವ್ ಯಾರ್ರೀ ಅಂತ ಸಂದೇಹದಲ್ಲಿ ನೋಡುದು, ಇಲ್ಲಿ ಯಾವ್ದೋ ಕಳ್ಳ ಅಂತ ಅನ್ಕೊಂಡು ಅವರನ್ನೇ ಬೈಲಿಕ್ ಶುರು ಮಾಡುದು, ಅಥವಾ ಸಹಜವಾಗಿಯೇ ಒಂದು ಅವರಿಗೆ ಪೂರ್ವಾಗ್ರಹದಿಂದ ಏನಾದ್ರೂ ಇಂಥವ್ರನ್ನ ಕಂಡ್ರೆ ಸಿಟ್ಟು ಅಂತಿದ್ದಾಗ ಅವರನ್ನ ಆ ಪೊಲೀಸಿಗೆ ಹಿಡ್ಕೊಡ್ತೇವೆ ಅಂತ ಅನ್ನೋದು ಇಂಥ ಪ್ರಕರಣಗಳು ನಡೆದಿದೆ. ಅದ್ರವ್ರು ಮ್ಯಾಕ್ಸಿಮಮ್ ಅದೆಲ್ಲ ಒಂದು 10-8% ಅಷ್ಟೇ. ಉಳಿದಂತೆ 90 ಭಾಗಗಳು ನಮಗೆ ಈ ದೇಶದ ಉದ್ದಕ್ಕೂ ಕೂಡ ಅನುಕೂಲವೇ ಆಗಿತ್ತು. ಅದು ದೇವರು ನಡೆಸಿದ್ದು. ನಾನು ಯಾವ ವ್ಯಕ್ತಿ ನನಗೆ ಒಂದು ಸಮಾಜದಲ್ಲಿ ನಾನು ಗುರುತಿಸಿಕೊಂಡವನಲ್ಲ. ನಾನು ಕೇವಲ ಟೂರಿಸಂ ಅಲ್ಲಿ ಆ ವ್ಯಕ್ತಿ ಟೂರಿಸಂಗೆ ಕೆಲಸ ಮಾಡ್ತಾ ಇದ್ದ. ಟೂರಿಸಂ ಅದೇ ಪ್ರವಾಸೋದ್ಯಮವನ್ನೇ ಅಧ್ಯಯನ ಮಾಡಿ ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಹೋಗೋರಿಗೆ ಬೇಕಿರುವಂತಹ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಟ್ರೈನ್ ಮಾಡ್ಲಿಕ್ಕಿದ್ದಂತ ವ್ಯಕ್ತಿ ಅವರು. ಕಾರ್ಕಳದವರು ಎಲ್ಲೋ ಇರ್ಬೇಕು, ನನಗೀಗ ಎಲ್ಲಿ ಇದ್ದಾನೆ ಅಲ್ಲ, ಶರತ್ ವಿಷ್ಣು ಅಂತ ಅವರ ಹೆಸರು. ಆ ವ್ಯಕ್ತಿಗೆ ನನ್ಗೆ ಏನು ಯಾರು ಕೂಡ ನಾನೊಂದು ಎಲ್ಲ ಕಡೆ ಈಗ ಸಿನಿಮಾ ಆಕ್ಟರ್ ಆದ್ರೆ ಅವರಿಗೆ ಇವರಿಗೆ ಗೊತ್ತಿರುತ್ತೆ. ಅಲ್ಲಿ ಬಂದ ತಕ್ಷಣ ಏನಾದ್ರೂ ಅವರಿಗೆ ಸಹಕಾರ ಮಾಡ್ಬೋದು. ನಾನು ಯಾರಿಗೂ ಅಪರಿಚಿತನೇ ಅಲ್ಲ. ಅಪರಿಚಿತನಾದ ವ್ಯಕ್ತಿಗೂ ಕೂಡ ಒಬ್ಬ ಹೀಗೆ ಭಾರತ ಯಾತ್ರೆ ಮಾಡ್ತಿದ್ದಾನೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಅವರೇ ಕರ್ದು ಎಷ್ಟೋ ಕಡೆಯಲ್ಲಿ ದುಡ್ಡು ಕೊಟ್ಟಿದ್ದಾರೆ, ವಸ್ತು ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ, ಒಳ್ಳೆ ಮಾತು ಕೊಟ್ಟಿದ್ದಾರೆ, ಕೆಲವು ಸಲಹೆ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಈ ದೇಶದ ಸಹಜವಾದ ಒಂದು ಗುಣ. ಅದು ನಿಮಗೆ ಮಹಾಭಾರತದಲ್ಲಿ ಆ ದ್ರೌಪದಿಯನ್ನ ಅವರು ದ್ರೌಪದಿಯ ಸ್ವಯಂವರಕ್ಕೆ ಅಂತ ಹೋಗುವಾಗ ಅಲ್ಲಿನ ಋತ್ವಿಜರ ಇಂತಹ ಮಾತುಗಳನ್ನ ನಾವು ಕೇಳ್ತೇವೆ ಅಲ್ಲಿ. ದೃಪದನ ಆಶ್ರಯದಲ್ಲಿ ಬೇಕಾದಷ್ಟು ಋತ್ವಿಜರಿಗೆ ಒಳ್ಳೆ ಬೆಲೆ ಇದೆ, ಅವರನ್ನ ಗೌರವಿಸ್ತಾರೆ, ಆದ್ರಿಂದಾಗಿ ದಯವಿಟ್ಟು ಬರ್ಬೇಕು ಅಂತ. ಅಂದ್ರೆ ಅವನು ಹಿಂದೆ ಒಂದ್ ಸ್ವಲ್ಪ ಅಧಿಕಾರದಲ್ಲಿ ಇದ್ದಾಗ ಅಹಂಕಾರಿ ಆಗಿದ್ದ. ಆದ್ರೆ ದ್ರೋಣಾಚಾರ್ಯರ ಪ್ರಕರಣ ನಡೆದ ಮೇಲೆ ಅವನಿಗೆ ತನ್ನ ಪ್ರಜ್ಞೆ ಜಾಗೃತವಾಯ್ತು. ತಾನ್ ಮಾಡಿದ ತಪ್ಪು ಅಂತ ಅವನಿಗೆ ಗೊತ್ತಾಯ್ತು. ಆದ್ರೂ ದ್ವೇಷ ಇತ್ತು, ಅವಮಾನ ಅಂತಾಯ್ತು. ಅದನ್ನ ಪ್ರತೀಕಾರ ತೀರಿಸ್ಲಿಕ್ಕೋಸ್ಕರ ಯಜ್ಞ ಮಾಡಿದ, ದೃಷ್ಟದ್ಯುಮ್ನ ದ್ರೌಪದಿಯರನ್ನು ಪಡೆದ. ಆದ್ರೆ ಗೌರವಿಸುವುದನ್ನು ಈ ದೇಶದ ಜನ ಅದು ಸಹಜವಾಗಿ ಅವನಿಗೆ ಒಳಗಿನಿಂದ ಒಂದು ನೋವನ್ನುದನ್ನ ಅವನು ಆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಬಿಟ್ರೆ ಇಡೀ ರಾಜ್ಯ ಅದು ಅತ್ಯಂತ ಸಜ್ಜನಿಕೆಯಿಂದ ಕೂಡಿತ್ತು ಅನ್ನೋದು ಗೊತ್ತಾಗುತ್ತೆ. ಭಗವತ್ಯಸ ಆಸಜ್ಯ ಅಖಿಲಂ ಕರ್ಮ ಕಲಾಪಂ ಹಿತ್ವ, ಭಗವಂತನಲ್ಲಿ ಎಲ್ಲ ಕರ್ಮ ಕಲಾಪಗಳನ್ನು ಆಸಜ್ಯ ಇರಿಸಿ, ಆ ಹಿತ್ವ ಅನಂತಂ, ಈ ಕರ್ಮ ಕಲಾಪಗಳನ್ನೆಲ್ಲ ತೊರೆದು
ಅನಂತಂ ಅನಾದಿ ನಿಧನಂ ಅವಿಕಾರಂ ಅವಿಕಾರ ಮರಣಾದಿ ಧರ್ಮಂ ಅವಾಪ ಪರಂ ಅನಂತಂ ಪರ್ವತಾಂ ಅಚ್ಯುತಂ ಪದಂ. ಮರಣಾದಿ ಧರ್ಮರಹಿತನಾದ, ಅವಿನಾಶಿಯಾದ, ಅನಾದಿಯಾದ, ಜನ್ಮವಿಲ್ಲದ, ಇಂದ್ರಿಯಗಳಿಗೆ ದೊರಕದ, ಕೊನೆಯಿಲ್ಲದಂತಹ ಭಗವಂತನ ಪದವನ್ನು, ಮೋಕ್ಷ ಸ್ಥಾನವನ್ನು ಹೊಂದಿದ. ನಾವು ನಿನ್ನೆ ಈ ಅಧ್ಯಾಯನ ಮುಗಿಸಿದ್ವಲ್ಲ, ನಾವು 3ನೇ ಅಧ್ಯಾಯಕ್ಕೆ ಬರಬೇಕಿತ್ತು. ಸರಿ. ಅಂತೂ ಅವನು ಕೊನೆಗೆ ಮಮತ್ವವನ್ನು ಕಳೆದುಕೊಂಡು ಸನ್ಮಾರ್ಗ ಆಚರಣೆಗಳನ್ನು ಮಾಡಿಕೊಂಡು ಈ ಕಥೆಯನ್ನು ಕೇಳಿದವರಿಗೆ ಏನಾಗುತ್ತೆ ಅಂತೆಲ್ಲ ಹೇಳಿದ್ರು. ಇಲ್ಲಿಂದ ಮುಂದೆ ಅತಶ್ಚಮಾನ್ ಧಾತು ಪುತ್ರ ಅಭಿಧೀಯತೆ. ನಿನ್ನೆ ಹೇಳಿದ ಪಾಠದ್ದೇ ಅಂಶನೇ ಬೇರೆ ಮುಖದಲ್ಲಿತ್ತು, ಇವತ್ತು ಬೇರೆ ತರನೇ ಬಂತು. ನಾಳೆ ಮತ್ತೆ ಮಾಡಿದ್ರೆ ಇನ್ನೊಂದ್ ತರ ಆಗುತ್ತೆ. ಈ ಪುರಾಣದ ಸ್ವರೂಪವೇ ಹಾಗೆ. ಒಂದೊಂದ್ ಸರ್ತಿ ಒಂದೊಂದ್ ಶಬ್ದದ ಮೇಲೆ ಮನಸ್ಸು ದೃಢವಾಗಿ ನಿಂತು ಬಿಡುತ್ತೆ. ಅದು ವ್ಯಾಸರ ಭಾಷೆ ಆದ್ರಿಂದಾಗಿ ಪ್ರತಿಯೊಂದು ಕೂಡ ಸತ್ವಯುತವಾಗಿರುತ್ತೆ ಅನ್ನೋದಿಷ್ಟು ನಾವು ತಿಳ್ಕೊಳ್ಬೇಕಾದ್ದು. ಅತಶ್ಚ ಮಾಂಧಾತು ಪುತ್ರ ಸಂತತಿ ಅಭಿಧೀಯತೆ. ಈ 50 ಜನ ಸೌಭರಿಯ ಮಡದಿಯರ ಕಥೆಯನ್ನು ಹೇಳಿ ಆಯ್ತು, ರಾಜಕುಮಾರಿಯರ ಕಥೆ. ಇನ್ನು ರಾಜಕುಮಾರರ ಕಥೆಯನ್ನು ನಾನು ಹೇಳ್ತೇನೆ. ಮೊದಲು ಅವರ ಕಥೆಯನ್ನು ಹೇಳಿ ಮುಗಿಸಿದ್ರು. ಅಂಬರೀಷಸ್ಯ ಮಾಂಧಾತು ತನಯಸ್ಯ ಯುವನಾಶ್ವ ಪುತ್ರ ಅಭೂತ್. ಅಂಬರೀಷನಿಗೆ ಮಾಂಧಾತೃವಿನ ತಂದೆಯಾದ ಯುವನಾಶ್ವ ಹುಟ್ಟಿದ. ಅಂಬರೀಷಸ್ಯ ಮಾಂಧಾತೃ ತನಯಸ್ಯ ಯುವನಾಶ್ವ ಪುತ್ರ ಅಭೂತ್. ಅಂಬರೀಷನಿಗೆ ಯುವನಾಶ್ವ, ಮಾಂಧಾತೃವಿನ ಮಗ ಅಂಬರೀಷ ಅಲ್ವಾ? ಹೌದು. ಮಾಂಧಾತೃವಿನ ಮಗ ಅಂಬರೀಷ, ಅಂಬರೀಷನ ಮಗ ಯುವನಾಶ್ವ. ಉಲ್ಟಾಯ್ತಲ್ವಾ? ಮತ್ತೊಬ್ಬ ಯುವನಾಶ್ವ ಇದ್ದಾನೆ ಇದು. ಸರಿ ಸರಿ ನಾಭಾಗನ್ ಮಗ ಅಲ್ವಾ ಅಂಬರೀಷ? ಹೌದು, ಕರೆಕ್ಟ್. ಅದು ಇಲ್ಲಿ ಏನಂದ್ರೆ ನಾಭಾಗನ ಮಗ ಅಂಬರೀಷ, ಸಾರಿ. ನಾಭಾಗನ ಮಗ ಅಂಬರೀಷ, ಅಂಬರೀಷನ ಮಗ ಯುವನಾಶ್ವ, ಯುವನಾಶ್ವನ ಮಗ ಮಾಂಧಾತೃ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಗೆ ಗಮನಿಸ್ಬೇಕಾದದ್ದು, ಈ ಯುವನಾಶ್ವ ಮತ್ತೆ ಈ ಕೆಲವು ಹೆಸರುಗಳು ಮತ್ತೆ ರಿಪೀಟ್ ಆಗುತ್ತೆ. ಹಾಗಾಗಿ ಅವನ ಪರಂಪರೆಯಲ್ಲಿ ಇಮ್ಮಡಿ ಪುಲಕೇಶಿ, ಮುಮ್ಮಡಿ ಪುಲಕೇಶಿ ಅಂತಿದ್ದ ಹಾಗೆ ಅವನ ಪರಂಪರೆಯಲ್ಲಿ ಮತ್ತೊಬ್ಬ ಬಂದ ಯುವನಾಶ್ವನ ಕಥೆಯನ್ನ ನೆನಪು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ನೋಡಿ, ಯುವನಾಶ್ವ ಪುತ್ರ ಅಭೂತ್, ಅವನಿಗೊಬ್ಬ ಯುವನಾಶ್ವ ಅಂತ ಮಗ ಹುಟ್ಟಿದ. ಆ ಯುವನಾಶ್ವನಿಗೆ ಹುಟ್ಟಿದವ ಹಾರೀತ. ಅಂದ್ರೆ ಇವನು ಮಾಂಧಾತೃವಿನ ಅಪ್ಪ ಅಲ್ಲ, ಇನ್ನೊಬ್ಬ ಯುವನಾಶ್ವ. ಆ ಹಾರೀತನಿಗೆ ಅಂಗಿರಸನ ಮಕ್ಕಳೆಲ್ಲರೂ ಹಾರೀತರು ಅಂತ ಅನಿಸಲ್ಪಟ್ರು. ರಸಾತಳೆ ಮೌನೇಯಾಹ ನಾಮ ಗಂಧರ್ವಾಹ ಬಭೂವುಹು. ರಸಾತಳದಲ್ಲಿ ಮೌನೇಯಾಹ ಅನ್ನುವ ಗಂಧರ್ವರ ಎಷ್ಟು ಅಂದ್ರೆ ಷಟ್ಕೋಟಿ ಸಂಖ್ಯಾತಾಹ, 6 ಕೋಟಿ ಸಂಖ್ಯೆಯ ಮೌನೇಯಾಹ ಅನ್ನುವಂತಹ ಗಂಧರ್ವರು ರಸಾತಳದಲ್ಲಿ ಹುಟ್ಟಿದ್ರು. ತೈಹಿ ಅಶೇಷಾಣಿ ನಾಗಕುಲಾನಿ ಅಪಹೃತ ಪ್ರಧಾನ ಪತ್ಯಾನಿ ಅಕ್ರಿಯಂತ. ಪ್ರಧಾನವಾದ ರತ್ನಗಳನ್ನು ಹೊಂದಿದ ಸಮಸ್ತ ನಾಗಕುಲಗಳನ್ನು ಅಪಹರಿಸಿ ಅಧಿಕಾರವನ್ನ ಕಿತ್ತುಕೊಂಡ್ರು ಈ ಗಂಧರ್ವರು. ಆ ಗಂಧರ್ವರ ಪರಾಕ್ರಮವನ್ನ ಎದುರಿಸಲಾರದೆ ಅಪಮಾನಗೊಂಡಂತಹ ಆ ನಾಗ ಈಶ್ವರರು ತೈಶ್ಚ ಗಂಧರ್ವ ವೀರ್ಯಾವಧೂತ ದೂತೈಹಿ ಉರಗೇಶ್ವರೈಹಿ ಸ್ತೂಯಮಾನಃ ಭಗವಾನ್ ಅಶೇಷ ದೇವೇಶಃ ಸ್ತವಶ್ರವಣೋನ್ಮೀಲಿತ ಉನ್ನಿದ್ರ ಪುಂಡರೀಕ ನಯನಃ ಜಲಶಯನಃ ನಿದ್ರಾವಸಾನಾತ್ ಪ್ರಬುದ್ಧಃ ಪ್ರಣಿಪತ್ಯಾಭಿಹಿತಃ. ಗಂಧರ್ವರಿಂದ ಪೆಟ್ಟು ತಿಂದು ಅವಮಾನಿತರಾದ
ಉರಗಗಳ ಒಡೆಯರಾದಂಥವರೆಲ್ಲರೂ ಕೂಡ ಮಾಡಿದ ಸ್ತೋತ್ರದಿಂದ ಅಶೇಷ ದೇವತೆಗಳ ಒಡೆಯನಾದಂತಹ ಭಗವಂತ ಈ ಸ್ತೋತ್ರದ ಕೇಳುವಿಕೆಯಿಂದಲೇನೆ ತೆರೆದ ಕಣ್ಗಳುಳ್ಳವನಾಗಿ ನಿದ್ರೆಯಿಂದ ಹೊರಬಂದು, ಆದರೆ ನಿದ್ರೆಯಿಂದ ಹೊರಬರುವಾಗಲೇ ಅದು ನಿದ್ದೆ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಅರಳಿದ ಕೆಂದಾವರೆಯಂತಹ ಕಂಗಳಿಂದ ಸಮುದ್ರದಲ್ಲೇ ಮಲಗಿದವನಾಗಿ ಎದ್ದು ಎಲ್ಲರನ್ನು ಕುರಿತು ಅಭಿಹಿತ ಈ ಮಾತನ್ನು ಹೇಳಿದ. ಭಗವಂತನನ್ನ ಪ್ರಾರ್ಥಿಸ್ತಾರೆ. ಭಗವನ್ನಸ್ಮಾಕಮೇತೇಭ್ಯೋ ಗಂಧರ್ವೇಭ್ಯೋ ಭಯಮುತ್ಪನ್ನಂ ಕಥಂ ಉಪಶಮಮೇಷ್ಯತಿ ಇತಿ. ಈ ಗಂಧರ್ವರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಆ ಗಂಧರ್ವರಲ್ಲಿ ಹಿರಿಯನೊಬ್ಬ ಪ್ರಣಿಪತ್ಯ ಅಭಿಹಿತ ಪ್ರಾರ್ಥನೆ ಮಾಡಿ ಕೇಳಿಕೊಂಡ, ಭಗವಂತನನ್ನ ಪ್ರಾರ್ಥಿಸಿ ಕೇಳಿಕೊಂಡ, ನಮಗೆ ಗಂಧರ್ವರಿಂದ ಭಯ ಉಂಟಾಗಿದೆ, ಈ ಅಶೇಷ ಅಪಾಯದಿಂದ ಪಾರಾಗುವ ಬಗೆ ಏನು ಅಂತ. ಆಹಚ ಭಗವಾನ್ ಅನಾದಿ ನಿಧನ ಪುರುಷೋತ್ತಮ ಯೋಸೌ ಯೌವನಾಶಸ್ವಮಾನ್ ಧಾತು ಪುರುಕುತ್ಸನಾಮ ಪುತ್ರ ತಂ ಅಹಂ ಅನುಪ್ರವಿಶ್ಯತಾನ್ ಅಶೇಷಾನ್ ದುಷ್ಟಗಂಧರ್ವಾನ್ ಅನುಪಶಮಂ ನೈಷ್ಯಾಮಿ ಇತಿ. ಆಗ ಭಗವಾನ್ ತುದಿ ಮೊದಲಿಲ್ಲದ ಎಲ್ಲ ಪುರುಷರಲ್ಲೂ ಉತ್ತಮನೆನಿಸಿದ ಭಗವಂತ ಯೌವನಾಶ್ವಸ್ಯ ಮಾಂಧಾತು, ಈ ಮುಚುಕುಂದ ಪುರುಕುತ್ಸ ಅಂತ ಮಾಂಧಾತುವಿಗಿದ್ದ ಮಕ್ಕಳಲ್ಲಿ ಇನ್ನು ಉಳಿದವರು ಕೆಲವರು, ಅದರಲ್ಲಿ ಪುರುಕುತ್ಸ ಅನ್ನುವಂತಹ ಮಗನಲ್ಲಿ ಪುರುಕುತ್ಸನಾಮ ಪುತ್ರ, ಅವನನ್ನು ತಮಹಂ ಅನುಪ್ರವಿಶ್ಯ, ಅವನನ್ನು ನಾನು ಪ್ರವೇಶಿಸಿ, ತಾನ್ ಅಶೇಷ ದುಷ್ಟ ಗಂಧರ್ವಾನ್, ಗಂಧರ್ವರಲ್ಲೂ ದುಷ್ಟರಿದ್ದಾರೆ, ದುಷ್ಟ ಗಂಧರ್ವಾನ್ ನಾಶಯಿಷ್ಯೆ, ಅನುಪ್ರವಿಶ್ಯ ತಾನ್ ಅಶೇಷಾನ್ ನೈಷ್ಯಾಮಿ. ನಾರಾಯಣ ಹರೇ ರಾಮ. ತದಾಕರ್ಣ್ಯ ಭಗವತೆ ಜಲಶಾಯಿನೇ ಕೃತ ಪ್ರಣಾಮಾಃ ಪುನರ್ನಾಗಲೋಕಂ ಆಗತಾಃ ಪನ್ನಗಾಧಿಪತಯಃ ನರ್ಮದಾಂಚ ಪುರುಕುತ್ಸ ಆನಯನಾಯ ಚೋದಯಾಮಾಸುಃ ಸಚೈನಂ ರಸಾತಲಂ ನೀತವತಿ. ಈ ಮಾತನ್ನು ಕೇಳಿ ಷಡ್ಗುಣೈಶ್ವರ್ಯ ಸಂಪನ್ನನಾದ ಸಮುದ್ರದ ಮೇಲೆ ಮಲಗಿರುವಂತಹ ನಾರಾಯಣನಿಗೆ ಕೈಗಳನ್ನ ಮುಗಿದು ಮರಳಿ ನಾಗಲೋಕಕ್ಕೆ ಬಂದವರಾಗಿ, ಪನ್ನಗಳ ಅಂದ್ರೆ ನಾಗೇಶ್ವರರೆನಿಸಿದಂತಹ ಎಲ್ಲ ಹಿರಿಯರು ಕೂಡ ನರ್ಮದಾ ಅನ್ನುವವಳಿಗೆ ಪುರುಕುತ್ಸನನ್ನ ಕರೆತರುವುದಕ್ಕಾಗಿ ಪ್ರಚೋದಿಸಿದ್ರು. ಅವಳು ಕೂಡ ಹೋಗಿ ಪುರುಕುತ್ಸನನ್ನ ಮಾತನಾಡಿಸಿ ರಸಾತಳಕ್ಕೆ ಕರೆತಂದಳು. ರಸಾತಳಗತಶ್ಚಾಸೌ ಭಗವತ್ತೇಜಸ ಅಪ್ಯಾಯಿತಾತ್ಮ ವೀರ್ಯ ಸಕಲ ಗಂಧರ್ವಾನ್ ನಿಜಘಾನ. ರಸಾತಳಕ್ಕೆ ಬಂದಿರುವ ಪುರುಕುತ್ಸ ಭಗವಂತನ ತೇಜಸ್ಸನ್ನ ಧರಿಸಿದವನಾಗಿ, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವವನಾಗಿ, ತನ್ನ ವೀರ್ಯದಿಂದ ಸಕಲ ಗಂಧರ್ವರನ್ನು ಕೂಡ ಸಂಹರಿಸಿದ. ಪುನಶ್ಚ ಸ್ವಪುರಮಾ ಜಗಾಮ, ಮರಳಿ ತನ್ನ ಮನೆಗೆ ಬಂದ. ಸಕಲ ಪನ್ನಗಾಧಿಪತಯಶ್ಚ ನರ್ಮದಾಯೈವ ರಂದದುಹು, ಸಕಲ ನಾಗಾಧಿಪತಿಗಳೆಲ್ಲರೂ ಸಕಲ ಅಂತಂದ್ಮೇಲೆ ಎಲ್ಲರೂ ಅಂತ ಬಂತು, ಮತ್ತದನ್ನೆಲ್ಲರೂ ಅಂತ ಹೇಳಬಾರದು. ಎಲ್ಲ ನಾಗಾಧಿಪತಿಗಳು ಕೂಡ ನರ್ಮದೆಗೆ ವರವನ್ನ ನೀಡಿದ್ರು. ಯಸ್ತೆ ಅನುಸ್ಮರಣ ಸಮವೇತಂ ನಾಮಗ್ರಹಣಂ ಕರಿಷ್ಯತಿ ನ ತಸ್ಯ ಸರ್ಪ ವಿಷಭಯಂ ಭವಿಷ್ಯತೀತಿ. ನರ್ಮದಾಯೈ ನಮಃ ಪ್ರಾತರ್ ನರ್ಮದಾಯೈ ನಮೋ ನಿಶಿ ನಮೋಸ್ತು ನರ್ಮದೇ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪತಃ. ನರ್ಮದಾದೇವಿಯ ಸ್ಮರಣೆಯನ್ನು ಮಾಡಿದ್ರೆ, ನದಿಯ ಅಭಿಮಾನಿನಿ, ಆಕೆಯನ್ನ ಸ್ಮರಣೆ ಮಾಡಿದ್ರೆ ಸರ್ಪದೋಷಗಳು ದೂರವಾಗುತ್ತೆ. ಇದೆಲ್ಲ ನಾವು ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನರ್ಮದೆಯಲ್ಲಿ ಸ್ನಾನ ಮಾಡುವಾಗ್ಲೂ ಈ ಸ್ತೋತ್ರ ಹೇಳಿಕೊಂಡ್ರೆ ಉತ್ತಮ. ಇದ್ಯಾರು ಸರ್ಪಗಳೇ ನರ್ಮದೆಯನ್ನ ಪ್ರೀತಿಯಿಂದ ಇಂಥದ್ದೊಂದು ವಿಶೇಷ ಕೀರ್ತಿ ನಿನಗಿರಲಿ ಅಂತವರು ನಿನ್ನನ್ನು ಯಾರು ಅನುಸ್ಮರಣೆ ಮಾಡ್ತಾರೋ
ನಿನ್ನ ನಾಮವನ್ನ ಗ್ರಹಿಸ್ತಾರೋ ಅಂಥವರಿಗೆ ಸರ್ಪ ವಿಷದ ಭಯ ದೂರವಾಗಲಿ ಅಂತ ಅತ್ರ ಚ ಶ್ಲೋಕ. ಅದೇ ಶ್ಲೋಕ ಇದು. ನರ್ಮದೆಗೆ ನಮಸ್ಕಾರ ಬೆಳಗ್ಗೆ, ನರ್ಮದೆಗೆ ನಮಸ್ಕಾರ ರಾತ್ರಿ. ನಮಸ್ತು ನರ್ಮದೆ ತುಭ್ಯಂ, ಎಲೈ ನರ್ಮದೆ ನಿನಗೆ ನಮಸ್ಕಾರ. ತ್ರಾಹಿಮಾಂ ವಿಷಸರ್ಪತಃ, ವಿಷಸರ್ಪದಿಂದ ನಮ್ಮೆಲ್ಲರನ್ನು ಪಾರುಗೊಳಿಸು ಅನ್ನುವ ಮಾತನ್ನ ಈ ಪದ್ಯದಲ್ಲಿ ವಿಷ್ಣು ಪುರಾಣ ನಮಗೆ ದಾಖಲೆ ಮಾಡುತ್ತೆ. ಇತ್ಯುಚ್ಚಾರ್ಯಾಹನಿರ್ ಅಹರ್ನಿಶಂ ಅಂಧಕಾರ ಪ್ರವೇಶೆ ವಾ ಸರ್ಪೈಃ ನ ದೃಶ್ಯತೆ ನ ಚಾಪಿ ಕೃತಾನುಸ್ಮರಣ ಮರಣಭುಜಃ ವಿಷಮಪಿ ಭುಕ್ತಂ ಉಪಘಾತಾಯ ಭವತಿ ಪುರುಕುತ್ಸಾಯ ಸಂತತಿ ವಿಶೇಷ ಸಂಚಜ ವಿಚ್ಛೇದೋ ನ ಭವಿಷ್ಯತೀತಿ ಉರಗಪತಯೋ ವರಂ ದದುಃ. ಹೀಗೆ ಅಹರ್ನಿಶಿ ಅಂಧಕಾರ ಪ್ರವೇಶೇವ, ಹಗಲಾಗಲಿ ರಾತ್ರಿಯಾಗಲಿ ಅಥವಾ ಯಾವುದೋ ಒಂದು ಗಾಢವಾದ ಅಂಧಕಾರದ ಪ್ರದೇಶದಲ್ಲಿ, ಹಗಲೇ ಕಾಡಿನಲ್ಲಿ ಅತ್ಯಂತ ಕತ್ತಲೆಯಾದ ಸಂದರ್ಭ ಅಥವಾ ಯಾವುದೋ ಮನೆಯೊಳಗೆ ಸಿಕ್ಕಿ ಹಾಕಿಕೊಂಡ ಕೆಳಗಿನ ಮಾಳಿಗೆಯ ನೆಲಮಾಳಿಗೆಯ ಸಂದರ್ಭ, ಹೀಗೆಲ್ಲ ಇದ್ದಾಗ ಸರ್ಪೈಹಿ ನ ದೃಶ್ಯತೆ, ಸರ್ಪಗಳು ಗೊತ್ತಾಗುದಿಲ್ಲ ಇದೆಯೋ ಇಲ್ವೋ ಅಂತ. ಸರ್ಪೈಹಿ ನ ದಶ್ಯತೆ, ನಾನು ದೃಶ್ಯತೆ ಅಂತ ಓದ್ತಾ ಇದ್ದೇನೆ. ಸರ್ಪಗಳು ಅವನನ್ನ ಕಚ್ಚುವುದಿಲ್ಲ. ನಚಾಪಿ ಕೃತಾನುಸ್ಮರಣ ಭುಜಃ, ಯಾರು ಈ ರೀತಿಯಾಗಿ ತಿಳಿಯದೆ ಈ ಸ್ಮರಣೆಯನ್ನು ಮಾಡ್ತಾ ಊಟ ಮಾಡಿದ್ರೆ, ಊಟದ ಭಾಗದಲ್ಲಿ ಎಲ್ಲಿಯಾದ್ರೂ ವಿಷ ಸೇರಿಕೊಂಡಿದ್ರೆ, ವಿಷಮಪಿ ಭುಕ್ತಂ ಉಪಘಾತಾಯ ನಭವತಿ, ಉಪಘಾತಾಯ ನಭವತಿ, ಆ ಪದಾರ್ಥವನ್ನ ತಿಂದಿದ್ರೂ ಕೂಡ ಅವನ ದೇಹದಲ್ಲಿ ವಿಷ ಏರುವುದಿಲ್ಲ. ಪುರುಕುತ್ಸಾಯ, ಹಾಗೇನೆ ಪುರುಕುತ್ಸ ರಾಜನಿಗೆ ಸ್ವಂತದ ವಿಚ್ಛೇದೋ ನ ಭವಿಷ್ಯತಿ, ಅವನ ಸ್ವಂತತೆಯು ಬಹಳ ದೀರ್ಘಕಾಲ ಮುಂದುವರಿಯುತ್ತೆ. ನಾಗಗಳಿಗೆ ಇದೊಂದು ವಿಶೇಷವಾದ ಗುಣ ಇದೆ ಅಂತ ನಮಗೆ ಜ್ಯೋತಿಷ್ಯ ಗ್ರಂಥಗಳಲ್ಲೂ ಹೇಳ್ತಾರೆ. ಸಂತತಿಯ ಉಚ್ಛೇದ ಆದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಾಗಗಳಿಗೆ ವಿಶೇಷವಾದ ಪೂಜೆ ನಡೆಸುವಂತದ್ದೊಂದಿದೆ. ಅದು ಈ ಕಾರಣಕ್ಕಾಗಿ, ಯಾಕಂದ್ರೆ ಅವುಗಳದ್ದು ಸಂತತಿ ಬಹಳ ಬೇಗ ವಿಸ್ತಾರವಾಗಿ ಹರಡುವಂತದ್ದು. ಪ್ರಕೃತಿಗೆ ಅದರಿಂದ ತುಂಬಾ ಉಪಕಾರ ಇದೆ, ನಮ್ಗದು ಗೊತ್ತಿಲ್ಲ ಅಷ್ಟೇ. ನಾವು ಅಯ್ಯೋ ಅದು ಕಚ್ಚುತ್ತೆ, ನಮಗದು ಹಾನಿಕಾರಕ ಅಂತ ಮಾತ್ರ ಭಾವಿಸಿರ್ತೇವೆ. ಅದಕ್ಕೆ ಬೇರೆ ಮುಖದಲ್ಲಿ ಅನೇಕ ಉಪಕಾರದ ಗುಣಗಳಿವೆ ಅನ್ನೋದನ್ನು ಕೂಡ ನಾವು ತಿಳಿಬೇಕು. ಹಾಗಾಗಿ ಹಾಗಾಗಿ ಪುರುಕುತ್ಸನ ಕಥೆಯನ್ನ ತಿಳಿದು ನಾಗಗಳಿಗೆ ಅವನು ಉಪಕಾರ ಮಾಡಿದ್ದನ್ನ ನೆನೆದ್ರೆ ನಮಗೂ ಕೂಡ ಸಂತತಿ ವಿಚ್ಛೇದದ ದೋಷಗಳೇನಾದ್ರೂ ಇದ್ರೆ ಪರಿಹಾರ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.